ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾಸ್ ಮೈಂಡ್ ಟೇಲ್ಸ್. ಇದು ಲಾಸ್ಟ್ ಟೈಮ್ ಬಸಳೆ ನೆಟ್ಟದ್ದು ಆಲ್ಮೋಸ್ಟು 2-3 ಸಲ ತೆಗೆದಿದ್ವಿ ನಾವು ಪದಾರ್ಥಕ್ಕೆ. ಈ ಬಸಳೆ ತುಂಬ ಚೆನ್ನಾಗಿದೆ, ಅಂದರೆ ದೊಡ್ಡ ಎಲೆಯ ಬಸಳೆ. ಹಾಗಾಗಿ ಇದರ ಬುಡದಲ್ಲಿ ನಾವೊಂದು 4-5 ಮಾತ್ರ ಗುಂಟ ನೆಟ್ಟಿದ್ದದ್ದು. ಬುಡದಲ್ಲಿ ಅಬರೆ ಹಾಕಿದ್ವಿ, ಸೊ ಅಬರೆಯದ್ದು ಬಳ್ಳಿ ದಾಸವಾಳದ್ದು ಎಳೆಗೆ ಮೇಲೆ ಹೋಗಿದೆ. ಈ ಮೆಣಸಿನ ಗಿಡ ನೋಡಿ ಚೆನ್ನಾಗಾಗಿದೆ, ಆಲ್ರೆಡಿ ಹೂ ಬಿಟ್ಟು ಮೆಣಸಾಗಿದೆ ನೋಡಿ, ಸಣ್ಣದು ಮೆಣಸಿದೆ. ಇಲ್ಲೊಂದಿದೆ, ಆಲ್ಮೋಸ್ಟ್ ಮೆಣಸಾಗ್ತಾ ಇದೆ. ಇದು ದಾಸವಾಳ ಎಲ್ಲ ಒಣಗಿ ಹೋಗಿದೆ, ಇದನ್ನು ಕಟ್ ಮಾಡಬೇಕು. ಒಂದು ಮಳೆ ಬಂದರೆ ಕಟ್ ಮಾಡ್ಬೋದು, ಚಿಗುರು ಬರ್ತದೆ. ಇಲ್ಲ ಅಂತ ಹೇಳಿದರೆ ಅಷ್ಟೊಂದು ಚಂದ ಕಾಣುವುದಿಲ್ಲ. ಸೊ ಇಲ್ಲೆಲ್ಲ ತುಳಸಿ ನೆಟ್ಟಿದ್ದು, ಡೈಲಿ ನೀರು ಬಿಡ್ತೇವೆ, ಆದರೂ ಬಾಡಿ ಹೋಗಿದೆ. ಇದು ರೋಸ್ ಸ್ವಲ್ಪ ಚಿಗುರು ಬಂದು ಮತ್ತೆ ಆಗ್ತಾ ಇದೆ. ಇದು ಮುಳ್ಳಿಲ್ಲದ್ದು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ ನೋಡಿ, ಇಷ್ಟೇ ಇದೆ. ಸ್ವಲ್ಪ ಗೆಲ್ಲೆಲ್ಲ ತೆಗೆದು ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿ ನೆಟ್ಟಿದ್ವಿ. ಕನಕಾಂಬರನೂ ಈ ಸರ್ತಿ ಗಿಡ ಅಷ್ಟೊಂದಿಲ್ಲ, ಚೆನ್ನಾಗಾಗಿಲ್ಲ. ಸುಮಾರು ಮಲ್ಲಿಗೆಯದ್ದು ಗಿಡ ಇತ್ತು, ಆಲ್ಮೋಸ್ಟ್ ಒಂದು 20-25 ಇತ್ತು. ಲಾಸ್ಟ್ ಟೈಮ್ ಹೋದ ವರ್ಷ ತೆಗೆದಿದ್ದೇನೆ. ಈ ವರ್ಷದಲ್ಲಿ ಈ ಗಿಡದ್ದು ಎಲ್ಲ ಒಣಗಿ ಹೋಗಿತ್ತು, ಪುನಃ ಚಿಗುರು ಬಂತು ನೋಡಿ, ತುಂಬ ಮೊಗ್ಗು ಬಿದ್ದಿದೆ. ಒಳ್ಳೆಯದು ಮಾಡಿ ಗೊಬ್ಬರ ಈ ಥರ ಎಲ್ಲ ಹಾಕಿ ಬೆಳೆಸಿದರೆ ಒಂದು ಮಲ್ಲಿಗೆ ಗಿಡದಲ್ಲಿ ಸಹ ತುಂಬ ಹೂವಾಗ್ತದೆ. ಇದು ಆ್ಯಕ್ಚುಲಿ ದೊಡ್ಡ ಮೊಗ್ಗು ಆಗುವಂಥದ್ದು ಹೂವಿನ ಗಿಡ ಇದು. ಇದು ಒಂದು ಸತ್ತಿದೆ, ಇದರಲ್ಲಿ ಚಿಗುರು ಬರ್ತಾ ಇದೆ. ಇದು ಪಾಟಲ್ಲಿ ನೆಟ್ಟಿರುವಂಥದ್ದು ಅಲಸಂಡೆ. ಇದು 1-2 ಆಗಿತ್ತು, ಹಾಗಾಗಿ ಬಿಟ್ಟಿದ್ವಿ. ಮತ್ತು ಅದರಲ್ಲಿ ಬಸಳೆ ಉಂಟು. ಇದು ಕಂಬಕ್ಕೆ ಹೋಗಲಿ ಅಂತ ಬಳ್ಳಿ ಬಿಡ್ತೇವೆ ನಾವು. ಇದು ಪುನಃ ಗಿಡಕ್ಕೇ ಹಬ್ಬಿಕೊಂಡು ಹೋಗ್ತದೆ. ಹೀಗೆ ಕಂಬಕ್ಕೆ ಹೋಗಲಿ ಅಂತ ಬಿಡೋದು ನಾವು, ಮತ್ತೆ ಮತ್ತೆ ಗಿಡಕ್ಕೇ ಹೋಗ್ತದೆ. ತೆಂಗಿನ ಮರಕ್ಕೆ ನೀರೆಲ್ಲ ಕಡಿಮೆ ಆಗ್ತದೆ, ಹಾಗಾಗಿ ಎಲ್ಲ ಗೊನೆ ಬೀಳ್ತದೆ ಅಂತ. ಇದು ಬಳ್ತಿರೋದಿಲ್ಲ ಕಾಯಿ, ಆದರೂ ಮೀಡಿಯಮ್ ಇರ್ತದೆ. ಇದು ಒಂದು ಚೆಂಡು ಹೂ ಎದ್ದಿದೆ, ಯಾವ ಕಲರ್ ಅಂತ ನೋಡಬೇಕು. ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.